ಎಲ್ಲ ಕಡೆ ನೇರವಾಗಿ ಜನರನ್ನು ಮಾಡ್ತಾ ಇದ್ದಾರೆ. ಎಲ್ಲ ಜನ ಸ್ಪಂದನೆ ಹೇಗೆ ಇವತ್ತು ವಿಶೇಷವಾಗಿ ಟೂರ್ ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಆಗಿದೆ. ಮುಂದಿನ 14 ದಿನಗಳ ಕಾಲ ನಿರಂತರವಾಗಿ 24ನೇ ತಾರೀಕುವರೆಗೂ ಈಗಾಗಲೇ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ CN ಮಂಜಣ್ಣ ಅವರು ಈಗಾಗಲೇ ಟೂರ್ ಪ್ಲಾನ್ ಫಿಕ್ಸ್ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸುಮಾರು ಒಂದು 30 ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ಜೊತೆಯಲ್ಲಿ ಟೌನ್ ಭಾಗದಲ್ಲೂ ಕೂಡ ಒಂದು 4-5 ಪಾಯಿಂಟ್ಗಳಲ್ಲಿ ನಿಂತು ಸಂಜೆ ಬಹುಶಃ ರಾತ್ರಿ ಒಂದು 9-10 ಗಂಟೆವರೆಗೂ ಈ ಒಂದು ಪ್ರಚಾರವನ್ನು ಕೈಗೊಳ್ತಾರೆ. ಇದೇನು ಹೊಸ ಉರುಪು, ಏನು ಹೊಸದೇನಲ್ಲ. ಮಂಜಣ್ಣ ಅವರು ಯಾವಾಗ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಅಧಿಕೃತವಾಗಿ ಡಿಕ್ಲೇರ್ ಆಗಿದ್ದರಿಂದನೂ ಈ ಉರುಪು ಪ್ರತಿನಿತ್ಯ ಜಾಸ್ತಿ ಆಗ್ತಾ ಹೊರತುಪಡಿಸಿ ಕಮ್ಮಿ ಆಗ್ತಾ ಇಲ್ಲ. ಪಕ್ಷಾತೀತವಾಗಿ ಇವತ್ತು ಮಂಜಣ್ಣ ಅವ್ರ ಪರವಾಗಿ ಅತಿ ಹೆಚ್ಚು ಒಲವು ಇವತ್ತು ಸೃಷ್ಟಿಯಾಗ್ತಾ ಇರತಕ್ಕಂಥದ್ದು. ಜೊತೆಯಲ್ಲಿ ಈಗ ತಾನೇ ಇಲ್ಲಿ ಒಂದು ಹೆಣ್ಮಗಳು ಹೇಳ್ತಾ ಇದ್ರು, ಅವರ ಒಂದು ಯಜಮಾನರು ಹೃದಯದ ಒಂದು ಕಾಯಿಲೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಮಂಜಣ್ಣ ಅವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂತದನ್ನ ನೆನೆಸ್ಕೊಳ್ತಾ ಇದ್ರು. ಹಾಗಾಗಿ ಇಡೀ ರಾಜ್ಯದಲ್ಲಿ ಅವ್ರ ಪರವಾಗಿ ಈ ರೀತಿ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ಯಾರಾದ್ರೂ ಒಬ್ಬರನ್ನಾದ್ರೂ ಪ್ರತಿ ಗ್ರಾಮದಲ್ಲಿ ಮಂಜಣ್ಣ ಅವರು ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಜನಗಳ ಮನಸ್ಸಲ್ಲಿದೆ. ಹಾಗಾಗಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, 100% NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ. ಗ್ರಾಮಾಂತರದಲ್ಲಿ ಸಾಕಷ್ಟು ಬಾರಿ ಪ್ರವಾಸವನ್ನು ಮಾಡ್ತಿದ್ವಿ. ಬೆಂಗಳೂರು ಗ್ರಾಮಾಂತರವನ್ನು ನೀವು ಕೂಡ ಟಾರ್ಗೆಟ್ ಮಾಡಿಕೊಂಡು ಸೋಲಿಸಬೇಕು, ನೀವು ಜವಾಬ್ದಾರಿ ತಗೊಂಡಿದ್ರಿ ಸರ್. ನೋಡಿ, ಇಲ್ಲಿ ಯಾರನ್ನು ಸೋಲಿಸಬೇಕು ಅಂತಕ್ಕಂಥ ಟಾರ್ಗೆಟ್ ನ ಪ್ರಶ್ನೆ ಇಲ್ಲ. CN ಮಂಜುನಾಥ್ ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಒಂದು ಸೇವೆ ಏನಿದೆ, ರಾಜಕೀಯ ಕ್ಷೇತ್ರದಲ್ಲಿ ಅವರ ಸೇವೆ ವಿಸ್ತಾರಗೊಳಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಭಾವನೆ. ಹಾಗಾಗಿ ಇವತ್ತು ಅವರು ಬೆಂಗಳೂರ ಒಂದು ನಮ್ಮ ಈ ಭಾಗದಲ್ಲಿ MP ಆದಂತ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಟ್ಟಿರತಕ್ಕಂಥ 8 MLA ಕಾನ್ಸ್ಟಿಟ್ಯೂನ್ಸಿಗಳೇನಿದೆ ಅನುಕೂಲ ಆಗ್ತದೆ, ಡೆವಲಪ್ಮೆಂಟ್ ಅತಿ ಹೆಚ್ಚು ವೇಗವಾಗಿ ಸಾಗ್ತದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಊಟ ಆಯೋಜನೆ ಮಾಡಿದ್ರು, ಅಧಿಕಾರಿಗಳು ತಡೆ ಹೊಡೆದ್ರು, ಟ್ವೀಟ್ ಕೂಡ ಮಾಡಿತ್ತು ಕಾಂಗ್ರೆಸ್, ಹೆಡ್ ಆಫೀಸ್ ಮಾಡ್ಕೊಂಡಿದೆ. ನೋಡಿ, ಈಗ ಬಿಡದಿ ತೋಟದ ಮನೆ ಬಂದು ನಮ್ಮ ಮನೆ. ಹಾಗಾಗಿ ಸಾಮಾನ್ಯವಾಗಿ ಇವತ್ತು ಯುಗಾದಿ ಹಬ್ಬ ಪ್ರತಿ ಹಿಂದೂಗಳಿಗೂ ಕೂಡ ಹೊಸ ವರ್ಷ. ನಾವೆಲ್ಲ ಒಂದು ಸಂಭ್ರಮಾಚರಣೆಯಲ್ಲಿ ಏನು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಒಂದು 100ರಿಂದ 150 ಜನ ನಮ್ಮ ಜಿಲ್ಲೆನಲ್ಲೇ ಇರ್ತಕ್ಕಂಥ ಬಹುತೇಕರಿಗೆ ಇವತ್ತು ಕೆಲಸ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತೋಟದ ಮನೆಯಲ್ಲಿ ತಂದೆ ಅವರು. ವಿಶೇಷವಾಗಿ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು. ಜೊತೆಯಲ್ಲಿ ಸಾಕಷ್ಟು ಜನ ನಮ್ಮ BJP ಜನತಾದಳ ಪಕ್ಷದ ಮುಖಂಡರುಗಳು ಕೂಡ ಏನು ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಶ್ರೀಗಳಿದ್ದಾರೆ, ವಿಜಯನಗರಕ್ಕೆ ಹೋಗಿ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ತದನಂತರ ಎಲ್ಲರೂ ಊಟಕ್ಕೆ ಸೇರೋಣ ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ವು. ಇಲ್ಲಿ ಯಾರಿಗೋ ನಾವು ಸಾರ್ವಜನಿಕರಿಗೆ ಕರೆದು ಊಟ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರಲಿಲ್ಲ. ಯಾರು ಈ ಒಂದು ಬಹಳ ಒಂದು ಆತ್ಮೀಯತೆಯಿಂದ ನಮ್ಮ ಜೊತೆನಲ್ಲಿ ಇದ್ದಂತಹ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಮುಖಂಡರುಗಳಿದ್ರು, ಅವರು ಕೂಡ ಬರ್ತೇನೆ ಅಂತಕ್ಕಂಥದ್ದು ಹೇಳಿದ ಸಂದರ್ಭದಲ್ಲಿ ಜೊತೆಯಲ್ಲಿ ಬನ್ನಿ ಊಟ ಮಾಡೋಣ ಅಂತಕ್ಕಂಥದ್ದನ್ನ ಆಹ್ವಾನ ಕೊಟ್ಟಂತದ್ದು ಬಿಟ್ರೆ ಬೇರೆ ಇನ್ನೇನು ವಿಶೇಷವಾದಂತ ಇಲ್ಲಿ ಬೇರೆ ಬೇರೆ ರೀತಿಯಾದಂತ ಏನು ಕಾಂಗ್ರೆಸ್ನವರು ಏನೇನೋ ವಿಷಯಗಳು ಟ್ವೀಟ್ಗಳ ಮೂಲಕ ಕಲ್ಪಿಸಿದ್ರಲ್ಲ, ಅದೆಲ್ಲ ಒಂದ್ ರೀತಿ ಬಹುಶಃ ಈ ಚುನಾವಣೆ ಅವರ ಒಂದು ಭಯ, ಒಂದು ಆತಂಕ ಅವರಲ್ಲಿ ಕಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರು ಉತ್ತರ ಕೊಡಬೇಕಾಗ್ತದೆ. ಚುನಾವಣಾ ಆಯೋಗ ಕಾಂಗ್ರೆಸ್ ಕೊಟ್ಟಂತ ಏನು ಸುಳ್ಳಿನ ದೂರಿತ್ತಲ್ಲ, ಆ ದೂರ್ಗೆ ಮಣೆ ಹಾಕಿ ಇವತ್ತು ನಮ್ಮ ಬಿಡದಿ ತೋಟದ ಮನೆ ಆಚೆ ಬಂದಂತದ್ದು ಇವತ್ತು ಪ್ರತಿನಿತ್ಯ ಸೀರೆ, ಕುಕ್ಕರ್, ತವಾ ಇದನ್ನೆಲ್ಲ ಹಂಚ್ತಾ ಇದಾರಲ್ಲ, ಇದ್ರ ಬಗ್ಗೆ ಯಾಕೆ ಚುನಾವಣಾ ಆಯೋಗ ಗಮನ ಕೊಡ್ತಾ ಇಲ್ಲ ಅಂತಕ್ಕಂಥ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನಾಯಕರು ಒಂದಾಗ್ತಾ ಇರೋದು ಎಲ್ಲ ಒಂದ್ ಕಡೆ ಭಯ ತರಿಸಿದ್ಯಾ ಹೇಗೆ ಅಂತ? ಕಳೆದ ನಿನ್ನೆ ದಿನ ಇನ್ಸಿಡೆಂಟ್ ನೀವು ಲೆಕ್ಕಾಚಾರ ಮಾಡಿದ್ರು ಕೂಡ ಬಹುಶಃ ಇದು ಕಾಂಗ್ರೆಸ್ನವ್ರಿಗೆ ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ಭಯ, ಆತಂಕ ಅಂತಕ್ಕಂಥದ್ದು ಇದು ಜನತಾದಳಕ್ಕಾಗ್ಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಇರ್ತಕ್ಕಂಥ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಕಾಂಗ್ರೆಸ್ನ ನಾಯಕರುಗಳಿಗೆ. ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆಯಲ್ಲ ಈಗ ನಮ್ಮ ಕಣ್ಮುಂದೆ. ಈಗ ಇದೇ ಸೀರೆ, ಇದೇ ಅದೇನೋ ಹೆಣ್ಮಕ್ಳಿಗೆ ಚೂಡಿದಾರು ಇವೆಲ್ಲ ಹಿಡಿದ್ರು ಎಲ್ಲ ನಮ್ಮ ಪಕ್ಷದ BJP ಪಕ್ಷದ ಕಾರ್ಯಕರ್ತರು ಇದೇ ರಾಮನಗರ ಟೌನ್ ಭಾಗದಲ್ಲಿ VRL ಲಾಜಿಸ್ಟಿಕ್ಸ್ ಗಾಡಿನಲ್ಲಿ 3700 ಸೀರೆ ಮೆಟೀರಿಯಲ್ಗಳು ಜಪ್ತಿ ಮಾಡಿದಂತದ್ದು ಚುನಾವಣಾ ಆಯೋಗ ಅಲ್ಲ, ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು. ಹಾಗಾಗಿ ಇವತ್ತು ಇವ್ರುಗಳೇ ನಮ್ಮ ಪಕ್ಷದವರೇ ಇವತ್ತು ಚುನಾವಣಾ ಆಯೋಗದ ರೀತಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಮ್ಮನ್ನು ದೂಡಿದ್ದಾರೆ. ಇದನ್ನ ನಾವು ಮುಂದುವರಿಸ್ತೀವಿ. ಸಾಕಷ್ಟು ಓಡಾಟ ಮಾಡ್ತಾ ಇದ್ದೀರಾ, ಮುಂದೆ ಬೈ ಎಲೆಕ್ಷನ್ ಆಗುವಂತ ಲಕ್ಷಣಗಳು ಕಾಣ್ತಿದೆ. ಈಗ ಅದು ಅಪ್ರಸ್ತುತ, ಅದ್ರ ಬಗ್ಗೆ ಚರ್ಚೆ ಬೇಡ. ಥ್ಯಾಂಕ್ ಯು.
ಮಂಡ್ಯ ಶುರು ಆಗಿದೆ ಅಣ್ಣ ಪ್ರಚಾರ. ಈಗಾಗಲೇ ಕಳೆದ ಒಂದು 2 ದಿನದಿಂದ ನಿರಂತರವಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಪ್ರತಿ ಊರುಗಳಿಗೂ ನಮ್ಮ ಕ್ಯಾಂಡಿಡೇಟ್ಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗಳಿರ್ಬೋದು, ನಿರಂತರ ಪ್ರಚಾರ ಈಗಾಗಲೇ ಕೈಗೊಂಡಿದ್ದಾರೆ. ಹಾಗಾಗಿ ನಾನು ಕೂಡ 8 ವಿಧಾನಸಭಾ ಕ್ಷೇತ್ರಗಳಿಗೆ 8 ದಿನಗಳ ಕಾಲ ಮಂಡ್ಯ ಜಿಲ್ಲೆಗೆ ಹೋಗಬೇಕು ಅಂತಕ್ಕಂಥ ಟೂರ್ ಪ್ಲಾನ್ ರೆಡಿ ಆಗಿದೆ. ಥ್ಯಾಂಕ್ ಯು. ದೊಡ್ಡ ಸಾಹೇಬ್ರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಅಂತಕ್ಕಂಥದ್ದು, ಈ ವಯಸ್ಸಿನಲ್ಲೂ ಕೂಡ ಬಹುಶಃ ಒಂದು 25-30 ವರ್ಷದ ಯುವಕ ಕೂಡ ಇವತ್ತು ಅವರ ಒಂದು ಏನು ಹೋರಾಟದ ಛಲ ಇದೆಯಲ್ಲ ಆ ಮಟ್ಟಕ್ಕೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಯಸ್ಸಲ್ಲೂ ಕೂಡ ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯ ಗೆಲುವಿಗೆ ದೇವೇಗೌಡರು ಸಾಹೇಬರು ಬರಬೇಕು ಅಂತಕ್ಕಂಥದ್ದು ಅನೇಕರ ಒಂದು ಭಾವನೆ ಆಗಿದೆ. ಅವರು ಕೂಡ ಬರ್ತಾರೆ ಅತಿ ಶೀಘ್ರದಲ್ಲಿ. ಥ್ಯಾಂಕ್ ಯು ಅಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.